ವೀಕ್ಷಕರೇ ನಮಸ್ಕಾರ. ಇಡೀ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಮಾಧ್ಯಮದಲ್ಲಿ ತೋರಿಸೋದ್ರೇ ತಪ್ಪು ಅನ್ನೋಗಿದ್ದರೆ ಮತ್ತು ಮಾಧ್ಯಮಗಳೇನಕ್ಕೆ ಬೇಕು, ಕಾನೂನು ಏನಕ್ಕೆ ಬೇಕು, ಸರ್ಕಾರಗಳು ಯಾಕೆ ಬೇಕು? ಒಬ್ಬ ಅತ್ಯಾಚಾರಿ ಕಳ್ಳ ಕದೀಮ ಸರ್ಕಾರಿ ಜಾಗವನ್ನು ಲೂಟಿ ಮಾಡಿದ್ರೂ ಸಹ ಸರ್ಕಾರ ಕ್ರಮ ತಗೊಂಡಿಲ್ಲ. ಆದರೂ ಒಂದು ಮಾಧ್ಯಮದಲ್ಲಿ ಒಬ್ಬ ವ್ಯಕ್ತಿನ ತೋರಿಸಿದ್ರು ಕೂಡ ಸರ್ಕಾರ ಇದುವರೆಗೂ ಕ್ರಮ ತಗೊಂಡಿಲ್ಲ. ಆದರೂ ಒಬ್ಬ ಅತ್ಯಾಚಾರಿ ಕಾಮುಕನಿಗೆ ಇಡೀ ಪೊಲೀಸ್ ಸಪೋರ್ಟ್ ಕೊಡ್ತು, ಇಡೀ ಸರ್ಕಾರ ಪೂರ ಸಪೋರ್ಟ್ ಕೊಡ್ತು. ಕೋರ್ಟಲ್ಲಿ ಸ್ಟೇ ತಂದು ನನ್ನನ್ನು ಸೈಲೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಕೋರ್ಟ್ಗೆ ತಲೆಬಾಗಿ ಕಾನೂನಿಗೆ ಗೌರವ ಕೊಟ್ಟು 4 ತಿಂಗಳು ಸೈಲೆಂಟ್ ಇದ್ರಿ. ವೀಕ್ಷಕರೇ, ಸಾಮ್ರಾಟ್ ಟಿವಿಗೆ ಇಷ್ಟು ದಿನ ಯಾವ ರೀತಿ ಬೆಂಬಲ ಕೊಟ್ರಿ, ಯಾವ ರೀತಿ ವೀಕ್ಷಣೆ ಮಾಡ್ತಿದ್ರಿ, ದಯವಿಟ್ಟು ಅದೇ ರೀತಿ ಸಾಮ್ರಾಟ್ ಟಿವಿನ ವೀಕ್ಷಣೆ ಮಾಡ್ತಾಯಿರಿ. ಕಳ್ಳರು, ಕದಿಮರು, ಭ್ರಷ್ಟರು, ಭೂಗಳ್ಳರು, ಅತ್ಯಾಚಾರಿಗಳು ಮಾಟ ಮಂತ್ರ ಮಾಡಿ ನಿಮಗೆ ಭವಿಷ್ಯವನ್ನೇ ಬದಲಾಯಿಸ್ತೀನಿ ಅಂತ ಹೇಳೋಂತಹ ಜ್ಯೋತಿಷಿಗಳನ್ನು ಮುಖವಾಡ ಬಿಚ್ಚಿ ನಿಮ್ಮ ಮುಂದೆ ಇಡ್ತೀರಿ. ದಯವಿಟ್ಟು ನಿಮ್ಮ ಬೆಂಬಲ ಇರಲಿ. ಅದರ ಜೊತೆಗೆ ಈಗೊಂದು ಬಿಸಿ ಬಿಸಿ ಸುದ್ದಿ. ಈ ಸುದ್ದಿ ಒಬ್ಬ ಸರ್ಕಾರಿ ಅಧಿಕಾರಿ ಸಂಪಾದನೆ ಎಷ್ಟು ಮಾಡ್ಬೋದು? ಆತನಿಗೆ 1 ಲಕ್ಷ ತಿಂಗಳಿಗೆ ಸಂಬಳ ಇದ್ದರೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ಬೋದು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡವನೆ ಅಂತಂದರೆ ಅಂಥ ವ್ಯಕ್ತಿನ ಏನು ಕರಿಬೇಕು? ಅಂಥ ವ್ಯಕ್ತಿಗೆ ಏನು ಮಾಡಬೇಕು? ಸರ್ಕಾರಿ ದಾಖಲಾತಿಗಳನ್ನೇ ತಿದ್ದುಪಡಿ ಮಾಡಿ ಅದ್ರ ಮೇಲೆ ಲೂಟಿ ಮಾಡ್ತಾ ಇದ್ರೆ ಅಂಥ ಅಧಿಕಾರಿನ ಏನು ಮಾಡಬೇಕು? ಸರ್ಕಾರಕ್ಕೆ ಗೊತ್ತು ಇವನೊಬ್ಬ ದೊಡ್ಡ ಭ್ರಷ್ಟ, ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿಕೊಂಡು ಇವತ್ತು ಕೂಡ ಅದೇ ಜಾಗದಲ್ಲೇ ಕೂತ್ಕೊಂಡವನೇ ಅಂತ ಸರ್ಕಾರಕ್ಕೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು. ಆದರೆ ಈತನ ಮೇಲೆ ಇದುವರೆಗೂ ಕ್ರಮ ತಗೊಂಡಿಲ್ಲ. ಹಾಗಾದರೆ ಇನ್ನೆಷ್ಟು ಬಲಿಷ್ಠ ಇರ್ಬೋದು ಈ ವ್ಯಕ್ತಿ? ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ 100 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡ್ತಾನೆ. ಒಂದೇ ಒಂದು ಕೇಸ್ ಆಗುತ್ತೆ, ಮತ್ತೆ ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ. ಹಾಗಾದರೆ ಇಂಥ ಭ್ರಷ್ಟರಿಗೆ, ಕಳ್ಳರಿಗೆ, ಕೆಲ್ಸಕ್ಕೆ ಬರ್ದಿದ್ದವ್ರಿಗೆ ಬೆಂಬಲ ಕೊಡ್ತಾ ಇರೋಂಥ ರಾಜಕಾರಣಿಗಳಿಗೆ ಏನು ಅನ್ಬೇಕು, ಏನು ಮಾಡಬೇಕು? ವೀಕ್ಷಕರೇ, KDBಯಲ್ಲಿ ಇರುವಂತಹ ಬಾಳಪ್ಪ ಅಂದಿಗುನ್ ಈ ವ್ಯಕ್ತಿ ಅಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ. ಈತಂದೇ ಆದಂಥ ದೊಡ್ಡದೊಂದು ಪಟೇಲಂ ಇದೆ, ದೊಡ್ಡದೊಂದು ತಂಡ ಇದೆ. ಇಡೀ KDBಯಲ್ಲಿ ಇರೋರೆಲ್ಲ ಈತನ ಹೇಳಿದ್ದೇ ಕೆಲಸ ಮಾಡೋದು. ರೈತರಿಗೆ ದುಡ್ಡು ಬಿಡುಗಡೆ ಮಾಡ್ತಾರೆ, ಅದರಲ್ಲಿ ಲಕ್ಷಗಟ್ಟಲೆ ಕಮಿಷನ್ ಹೊಡಿತಾರೆ. ಆ ಕಮಿಷನ್ ಹೊಡೆಯೋದು ಯಾರು? ಆತ ಇಟ್ಕೊಂಡಿರುವಂತಹ ಕೆಲ ಶಿಷ್ಯಂದ್ರು ಅನ್ನೋದಕ್ಕಿಂತ ಚೇಳೆಗಳು. ಆ ಚೇಳೆಗಳ ಫೋಟೋ ನಿಮ್ಮ ಮುಂದೆ ಬರುತ್ತೆ. ಆದರೆ ಈತ ಮಾಡಿದಂತಹ ದುಡ್ಡು ಎಷ್ಟು ಗೊತ್ತಿದೆಯಾ? ಬೆಂಗಳೂರಲ್ಲಿ ಅವರಪ್ಪ ಹೆಸರಲ್ಲಿ, ಈತನ ಹೆಸರಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾನೆ ಗೊತ್ತಾ? ಬಾಳಪ್ಪ ಅಂದಿಗುಂದ್ ಅವರಪ್ಪ ಒಬ್ಬ MLA ಕ್ಯಾಂಡಿಡೇಟು. ಆದರೆ ಸಂಪಾದನೆ ಮಾಡಿರೋದು ಎಷ್ಟು ಗೊತ್ತಾ ನಿಮಗೆ? ಈಗಲೂ ಕೂಡ KDBಯಲ್ಲಿ ಡಬಲ್ ಬಿಲ್ ಮಾಡ್ತವ್ರೆ. ಒಬ್ಬ ರೈತನಿಗೆ ಒಂದು ಸರ್ತಿ ಬಿಡುಗಡೆ ಮಾಡಿದ್ಮೇಲೆ ಅದೇ ಬಿಲ್ ಮೇಲೆ ಇನ್ನೊಬ್ರಿಗೆ ಬಿಡುಗಡೆ ಮಾಡ್ತಾರೆ. ಈತನ ಮೇಲೆ FIRಗಳು ಆಗ್ತಾನೆ ಇದ್ದಾವೆ. ಇದುವರೆಗೂ ಕೆಲಸದಿಂದ ಯಾಕೆ ತೆಗೆದಿಲ್ಲ? ಈತನ ಕೆಲಸದಿಂದ ಯಾಕೆ ವಜಾ ಮಾಡಿಲ್ಲ? ನೈಜತೆ ಇಲ್ಲದೇನೆ ಸರ್ಕಾರಿ ಜಾಗಗಳಿಗೆ ಎಷ್ಟು ದುಡ್ಡನ್ನ ರಿಲೀಸ್ ಮಾಡಿದ್ದಾನೆ ಗೊತ್ತಾ? ಅಲ್ರಿ, ಎಲ್ಲ ಗೊತ್ತಿದ್ದು ಇಂಥ ಭ್ರಷ್ಟರನ್ನ ಇನ್ನೂ KDBಯಲ್ಲಿ ಇಟ್ಕೊಂಡಿದ್ದೀರಿ ಅಂತಂದರೆ ನಾಚಿಕೆ ಆಗ್ಬೇಕ್ರಿ ಸರ್ಕಾರಕ್ಕೆ. ನಾಚಿಕೆ ಆಗಬೇಕು. ಹೋಗಿ ನೋಡ್ರಿ KDBಯಲ್ಲಿ ರೈತರು ಪರದಾಡ್ತವ್ರೆ,
ಬ್ರೋಕರ್ಗಳು ಬಾಳಪ್ಪ ಅಂದಿಗುನ್ ಚೇಂಬರಲ್ಲಿ ಕೂತ್ಕೊಂಡು ಕಮಿಷನ್ ಮಾತಾಡ್ತಾರೆ. ಹಾಗಾದರೆ ರೈತರ ಪರಿಸ್ಥಿತಿ ಏನಾಗಬೇಕು? ಸಾಮ್ರಾಟ್ ಟಿವಿ ಬಾಳಪ್ಪ ಅಂದಿಗುನ್ ಸಾಮ್ರಾಜ್ಯದ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿದೆ. ಬಾಳಪ್ಪ ಅಂದಿಗುಂದ್ ಓದಿದ್ದೇಳಿ ಯಲಹಂಕ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆದಾಗ ಯಾವ ರೌಡಿ ಜೊತೆ ಸೇರಿಕೊಂಡು ಎಷ್ಟೆಷ್ಟು ಆಸ್ತಿ ಹೊಡೆದ್ರು. ಸರ್ಕಾರ ಕೂಡ, ಲೋಕಾಯುಕ್ತ ಕೂಡ, RC ಪ್ರಾಧಿಕಾರದವರು ಕೂಡ ಈ ಸರ್ಕಾರಿ ಜಾಗವನ್ನು ನಿಮ್ಮ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ರು ಕೂಡ ತಗೊಳ್ದೆ ಸರ್ಕಾರಿ ಹುದ್ದೆಗೆ ವಂಚನೆ ಮೋಸ ಮಾಡಿ ಭೂಗಳ್ಳರಿಗೆ ದಾನ ಮಾಡಿ ಬಂದವನಲ್ಲ, ಅದು ಯಾವುದು? ಬಾಳಪ್ಪನ ಜೀವನ ಚರಿತ್ರೆ ಹೆಂಗಿತ್ತು, ಈಗಿನ ಚರಿತ್ರೆ ಹೆಂಗಿದೆ, ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ.